ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಾವು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹಿಂಗೂ ಆಗಿರಬಹುದಾ? ಹಿಂಗೂ ಆಗ್ಲಿಕ್ಕೆ ಸಾಧ್ಯ ಐತ್ಯ ಅನ್ನುವಂಥ ಯೋಚನೆ ಬಹುಶಃ ಜಗತ್ನ್ಯಾಗ ಯಾರಿಗಾರೆ ಬರ್ತೈತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇಲ್ಲೊಬ್ರಿಗೆ ಮಾತ್ರ ಅವಾಗ ಹಿಂಗ ಡಿಫ್ರೆಂಟ್ ಯೋಚನೆಗಳು ಬರ್ತಿರ್ತಾವ. ಹಂಗಂತ ಇವ್ರ ಮಾತನ್ಯಾಗ ಲಾಜಿಕ್ಕು, ಲೆಕ್ಕಾಚಾರ, ತರ್ಕ ಎಲ್ಲ ಹುಡುಕ್ಲಿಕ್ಕ ಹೋಗ್ಬೇಡ್ರಿ. ಏನಿದ್ರು ಬರೇ ಪಂಚಿಂಗ್ ಡೈಲಾಗ್ ಅಷ್ಟೇ. ಈ ಯಾರಿಗ್ ಪಂಚ್ ಮಾಡ್ತಾವಂತ ನಾ ಹೇಳೋದಿಲ್ರಪ್ಪ. ಈ ಎಪ್ಸ್ಟಿನ್ ಫೈಲ್ಸ್ ಅನ್ನು ಡೈವರ್ಟ್ ಮಾಡ್ಲಿಕ್ಕೆ ಇರಾನ್ ಮೇಲೆ ಯುದ್ಧ ನಡಿಲಿಕ್ಕತ್ತದಂತ ಒನ್ ಅಂಡ್ ಓನ್ಲಿ ಪ್ರದೀಪ್ ಈಶ್ವರ್ ಅವ್ರು ಹೇಳಲಿಕ್ಕತ್ತಾರ. ಕೇಳ್ರಿ. ಇವತ್ತು ಎಲ್ಲಾ ದೇಶಗಳ ಜೊತೆ ನಮ್ಮ ಪ್ರಧಾನಿಗಳು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಿದ್ರೆ ಇವತ್ತು ಚೈನಾದ ಅಡುಗೆಗಳನ್ನ ಬಿಡ್ತಾ ಇರೋ ಇರಾನು, ರಷ್ಯಾದವ್ರನ್ನ ಎಂಟರ್ಟೈನ್ ಮಾಡ್ತಾ ಇರೋ ಇರಾನು ನಮ್ಮ ದೇಶಕ್ಕೂ ಸಾಫ್ಟ್ ಕಾರ್ನರ್ ಇದು ಮಾಡೋದು ಯಾಕೆ? ಅಮೆರಿಕನ್ ನೋಡಿದ್ರೆ ನಮ್ಮ ಮೋದಿ ಅವ್ರಿಗೆ ಭಯ. ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ವಿ ಅಂತ ಹೇಳಿದ್ರು ಯಾಕೆ ಮೋದಿ ಅವರು ಹಸ್ತಕ್ಷೇಪ ಮಾಡ್ತಾ ಇಲ್ಲ? ಈ ಸಿಲಿಂಡರ್ ಸಮಸ್ಯೆಗೆ ಬಿಜೆಪಿ ನೇರ ಕಾರಣ. ಎಪ್ಸ್ಟೀನ್ ಫೈಲ್ಸ್ ನ ಡೈವರ್ಟ್ ಮಾಡಕ್ ಇರಾನ್ ವಾರ್ ಆಯ್ತು. ಇದ್ರಲ್ಲಿ ನಮ್ಮ ದೇಶದ ಪ್ರಧಾನಿಗಳ ಪಾತ್ರ ಇದೆ ಅಂತಾನು US ಮೀಡಿಯಾ ಮಾತಾಡ್ತಿದ್ದೆ, ನಾನು ಮಾತಾಡ್ತಿಲ್ಲ. ಏನು ಅಂಧ ಭಕ್ತರು, ಸೋಷಿಯಲ್ ಮೀಡಿಯಾ ಡ್ರಾಮಾ ಕಂಪನಿ ಆರ್ಟಿಸ್ಟ್ಗಳು, ಏನು ಬಿಜೆಪಿ ಫೌಂಡೇಶನ್ ಹಾಕಿದ್ದೆ ನೀವು ಅಂತ ಆಡ್ತಕ್ಕಂತ ಸಾಮಾಜಿಕ ಜಾಲತಾಣದ ಅಂಧ ಭಕ್ತರೇ ಇವಾಗ ಇದು ಇಂಟರ್ನ್ಯಾಷನಲ್ ಪ್ರಾಬ್ಲಮ್. ಪ್ರತಿ ಮನೆ ಸಿಲಿಂಡರ್ ಇಂದ ಎಫೆಕ್ಟ್ ಆಗ್ತಿದೆ. ಇದಕ್ಕೆ ಬಿಜೆಪಿ ನೇರ ಹೊಣೆ ಅಲ್ಲ ರೀ. ಸಿಲಿಂಡರ್ ಸಮಸ್ಯೆಯಲ್ಲಿದ್ರೆ ಅಶೋಕಣ್ಣ ಹೋಗಿ ಕೇರಳ ಸ್ಟೋರಿ 2 ಅಲ್ಲಿ ಕೂತ್ಕೊಂತಾರೆ. ಕರ್ನಾಟಕ ಸ್ಟೋರಿ ಕೇಳೋರು ಯಾರು? ಅಶೋಕಣ್ಣ. ಕರ್ನಾಟಕ ಸ್ಟೋರಿ ಕೇಳೋರು ಯಾರು? ಸುನೀಲ್ ಅಣ್ಣ. ನಿಮಗ್ ಪ್ರಿಯಾರಿಟಿ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ಐಡಿಯಾಲಜಿಕಲಿ ಫೈಟ್ ಮಾಡಕ್ ನಿಮಗ್ ಬರ್ತಾ ಇಲ್ಲ. ಬಿಜೆಪಿ ಅಂಧ ಭಕ್ತರೇ, ವಾಟ್ಸಪ್ ಯೂನಿವರ್ಸಿಟಿ ಸಂಸ್ಥಾಪಕರೇ ವಿನಾಕಾರಣ 56 ಎದೆ ಇಂಚು ಎಲ್ಲಿ ಒಂದು ಸಿಲಿಂಡರ್ ಕೊಡಕ್ ಆಗ್ತಿದ್ಯಾ? ಕರ್ನಾಟಕದ ಗೃಹಿಣಿಯರು ನೀವು ಯೋಚನೆ ಮಾಡ್ಬೇಕಕ್ಕ. ಈ ಬಿಜೆಪಿ ಅವ್ರನ್ನ ಸೆಂಟರ್ ಅಲ್ಲಿ ಕಿತ್ತಾಕಿದ್ರೆ ಇಂಥ ಸಮಸ್ಯೆಗೆಲ್ಲ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ನಾನು ರಾಜ್ಯದ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಬಿಜೆಪಿ ನಂಬೇಡಿ. ಈ ಡೊನಾಲ್ಡ್ ಟ್ರಂಪ್ ಹೆಂಗೆ ಅಂದ್ರೆ ನಮ್ಮ ಯತ್ನಾಳ್ ಸಾಹೇಬ್ರ ತರ. ನನಗೆ ಯತ್ನಾಳ್ ಅವರು ಡೊನಾಲ್ಡ್ ಟ್ರಂಪ್ ತರ ಆಡ್ತಾರೋ, ಡೊನಾಲ್ಡ್ ಟ್ರಂಪ್ ಅವರೇ ನಮ್ಮ ಯತ್ನಾಳ್ ಸಾಹೇಬ್ರ ತರ ಆಡ್ತಾರೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ಅರ್ಜೆಂಟ್ ಆಗಿ ಇವ್ರಿಗೆ ICU ನಾಗ ಹಾಕ್ರಪ್ಪ. ICU ಅಂದ್ರ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ರಿ, ಇಂಟೆನ್ಸಿವ್ ಸಿಲಿಂಡರ್ ಯೂನಿಟ್. ಜಲ್ದಿ ಇವ್ರಿಗೊಂದು ಸಿಲಿಂಡರ್ ಕನೆಕ್ಷನ್ ಕೊಟ್ಬಿಡ್ರಿ. ಅಲ್ಲ ಮತ್ ಏನ್? ಅಥವಾ ಇನ್ನೊಂದು ಐಡಿಯಾ ಏನ್ ಗೊತ್ತಾ? ಇವ್ರನ್ನೇ ಯಾಕೆ ಇರಾನ್ಗೆ ಕಳಿಸಬಾರ್ದು ಅಂತ. ತಮ್ಮ ಅದ್ಭುತ ಡೈಲಾಗ್ ಡೆಲಿವರಿಯಿಂದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಯುದ್ಧನೇ ನಿಂದ್ರಿಸಿ ಬರೋ ಮುಂದೆ ಹಂಗ ಸಿಲಿಂಡರ್ ಹೊತ್ಕೊಂಡು ತಂದು ಬಿಡ್ತಾರ. ಅಷ್ಟು ಸಾಮರ್ಥ್ಯ ಐತ್ರಿ. ಮತ್ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಿ ನೀವ್. ಅಲ್ಲ, ಇವ್ರಿಗೆ ಟ್ರಂಪ್ ಮತ್ತೆ ಯತ್ನಾಳ್ ನಡು ಕನ್ಫ್ಯೂಷನ್ ಅಂತ ಹಂಗ ಮಂದಿಗೂ ಒಂದು ಕನ್ಫ್ಯೂಷನ್ ಆಗ್ಬಿಟ್ಟೈತೆ. ಹಿಂಗ ಒಂದ್ ಕಮೆಂಟ್ ಓದಿದೆ, ಇವರೇ ಹುಚ್ಚರ ತರ ಆಡ್ತಾರೋ ಅಥವಾ ಹುಚ್ಚರೆಲ್ಲ ಇವ್ರ ತರ ಆಡ್ತಾರೋ ಅನ್ನುವಂಥ ಕನ್ಫ್ಯೂಷನ್ ಮಂದಿ ಕಾಡ್ಲಿಕ್ಕತ್ತ ನೋಡ್ರಿ. ಅಲ್ಲ, ಜನಸಾಮಾನ್ಯರಿಗೂ ಈಗ ಒಂದ್ ಹಂತಕ್ಕ ಸಾಮಾನ್ಯ ಜ್ಞಾನ ಐತಿ ಅಂತ ಅನ್ಕೋತೀನಿ ನಾನು. ಹಿಂಗ ದೇಶಗಳ ನಡುವೆ ಯುದ್ಧ ನಡೆದಾಗ ಅದರ ಪರಿಣಾಮ ಒಂದಿಷ್ಟಾಗೆ ಆಗ್ತಾವಂತ ಅನ್ಕೋರಿ ನೀವು. ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಕೃತಕ ಅಭಾವನೂ ಸೃಷ್ಟಿ ಆಗಬಹುದ್ರ ಅಥವಾ ಇದೇ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ದಲ್ಲಾಳಿಗಳು ನಡುವಿರುವಂತಹ ಡೀಲರ್ಸ್ಗಳು ರೇಟ್ ಹೆಚ್ಚು ಮಾಡಬಹುದು. ಇದು ಬಹುತೇಕ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದೆಲ್ಲಾ ಬಿಟ್ಟು ನೋಡ್ರಿ, ಈಗ ಕರ್ನಾಟಕದಾಗ ಯಾವ ಯುದ್ಧನೂ ಇಲ್ಲ, ಏನು ಇಲ್ಲ. ಈ ಖಾತೆ ವಿತರಣೆ ನಿಂತ 6 ತಿಂಗಳೇ ಆಯ್ತಂತ. ಏನ್ ಕೇಳಿದ್ರು ಬರೇ ಸರ್ವರ್ ಪ್ರಾಬ್ಲಮ್ ಅಂತ ಹೇಳಿ ಮಂದಿನ ಯಾಮಾರ್ಸ್ಲಿಕ್ಕತ್ತಾರ. ಮಾತೆತ್ತಿದ್ರ ಮೋದಿ ಬಗ್ಗೆ ವಿಷ ಕಾರುವಂತ ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಅಂತ ಖರ್ಗೆ ಸಾಹೇಬ್ರಿ ಏನ್ ಮಾಡ್ಲಿಕ್ಕತ್ತಾರ? ಪ್ರಿಯಾಂಕ್ ಖರ್ಗೆ ಅವ್ರ ಹಂಗಾದ್ರ ಗ್ಯಾಸಿನ ಕ್ರೈಸಿಸ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಒಪ್ಪಿಕೊಂಡಿದೀವಿ. ನಮಗೂ ಅದ್ರ ಬಗ್ಗೆ ಆತಂಕ ಇದೆ. ಇದು ಒಂದು ಸಮಸ್ಯೆ ಅಲ್ಲ, ಯುದ್ಧದ ಕಾರಣಕ್ಕಾಗಿರುವಂತ ಸಮಸ್ಯೆ. ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದ್ರೆ ನಾನು ಹೇಳ್ಬೇಕಾಗತ್ತೆ, ಏನೋ ಸಮಸ್ಯೆ ಇಲ್ದಲೆ
ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲೂ ಸರ್ವರ್ ಇಲ್ಲ. ಅಲ್ಲ, ಇದ್ರ ಬಗ್ಗೆ ನಿಮಗೆ ಯೋಗ್ಯತೆ ಇಲ್ಲ. ಕರಾವಳಿನಲ್ಲಿ ಮರಳು ತಿಂತಾರೆ, ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ. ಸರ್ವರ್ ಸಮಸ್ಯೆ ಯಾವುದೇ ಸಮಸ್ಯೆ ಅಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ಮ ಸರ್ಕಾರಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಯಾವುದು ಕರೆ ಮಾಡಿದ್ದೀರಿ? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ತಯಾರಿಲ್ಲ ನೀವು. ಕರೆಕ್ಟ್ ಹೇಳಾರ್ ಬಿಡ್ರಿ ಸುನಿಲ್ ಕುಮಾರ್ ಅವರು. ಅಲ್ಲ, ಇವ್ರಿಗೆ ಸ್ವಲ್ಪ ಹಂಗ ಹಳೀದ ನೆನಪಿಸ್ಬೇಕು. 2012 ಕಾಂಗ್ರೆಸ್ಸಿನ ರೇಣುಕಾ ಅನ್ನೋರು ಮಾತಾಡ್ಯಾರ ನೋಡ್ರಿ, ಮುಂಬೈ ₹100 ಕೊಡ್ಲಿಕ್ಕೆ ಆಗುದಿಲ್ಲ ಏನು ಮಂದಿಗೆ, ಗ್ಯಾಸ್ ಉಪಯೋಗಿಸೋರು ಬಡವರ ಶ್ರೀಮಂತರ ಹಂಗ್ ಹಿಂಗ್ ಅಂತಂದ್ರ 2012. ಈಗ 2026 ಸಿಲಿಂಡರ್ ರೇಟ್ ₹955 ಐತಿ. ಅದಕ್ಕ ಹಿಂಗ ಬಾಯ್ ಬಡ್ಕೊಳಿಕತ್ತಾರ ಅಂದ್ರೆ ಹೆಂಗ್ ಅಂತೀನಿದು? ऐसा रिफॉर्म है जहाँ पे 400 रुपए का सिलेंडर 900 रुपए में हो जाता है, महंगाई बेलगाम बढ़ती जाती है, क्या करें? आप क्या कहना चाह रहे हैं कि आप इतने गरीब हैं कि आप 900 रुपये नहीं दे सकते सिलेंडर के लिए? हाँ, गरीबों के लिए है वो। आप क्या कहना चाह रहे हैं कि एलपीजी आम गरीब इस्तेमाल करता है? हाँ, जब आप चाहते हैं आप गरीब में जुड़ जाते हैं, नहीं तो बड़े अमीर हैं आप। ये बहुत अच्छा तरीका ನೋಡ್ರಿ, ಅದ ಹಳಿ ವಿಡಿಯೋ ಈಗ ವೈರಲ್ ಆಗ್ಲಿಕ್ಕತ್ತದ. ನನಗ ಕಾಂಗ್ರೆಸ್ನವ್ರ ಲಾಜಿಕ್ ಅರ್ಥ ಆಗಲಾಗ್ಯದ. ಇಲ್ಲಿ ನಮ್ಮ ರಾಜ್ಯದಾಗ ಸಿದ್ದರಾಮಯ್ಯ DKಶಿ ನಡುವ ನಡೀತಿರುವಂತ ಯುದ್ಧ ನಿಲ್ಸಕ್ ಆಗಲಾಗ್ಯದ. ಇವ್ರು ನೋಡಿದ್ರು ಮೋದಿಜಿ ಹೋಗಿ ಇರಾನ್ ಅಮೆರಿಕ ನಡುವಿನ ಯುದ್ಧ ನಿಂದ್ರಿಸಿ ಸಿಲಿಂಡರ್ ತರಬೇಕಂತ. ಹೆಂಗದ ನೋಡ್ರಪ್ಪ. ಇನ್ನು ಬಹುದಿನಗಳ ನಂತರ ನಮ್ಮ ಗೊತ್ತಿಲ್ಲ ಮಂತ್ರಿಗಳು ಮಸ್ತ್ ಕಂಬ್ಯಾಕ್ ಮಾಡ್ಯಾರ ನೋಡ್ರಪ್ಪ. ಕನಿಷ್ಠ ಪಗಾರ ಕೊಡ್ಲಿಕ್ಕೂ ಸಾಕಾಗಲಾಗ್ಯದಂದ್ರ ಏನ್ ಹೇಳ್ರಿ, 5.5 ಲಕ್ಷ ಕೋಟಿದ ಬಜೆಟ್ ಎಲ್ಲ ಬಂಡಲ್ ಬೋಗಸ್ ಅನ್ನೋದು ಇಷ್ಟು ಜಲ್ದಿ ಅರ್ಥ ಆಗ್ತದಂತ ನಾ ಅನ್ಕೊಂಡಿರ್ಲಿಲ್ಲ. ಆದ್ರ ವಿಚಿತ್ರ ಅಂದ್ರ ತಮ್ಮದೇ ಇಲಾಖೆದಾಗ ಸಿಬ್ಬಂದಿಗೆ ಪಗಾರ ಆಗೈತೋ ಇಲ್ಲ ಅನ್ನುವಂಥ ಮಾಹಿತಿನೂ ಗೊತ್ತಿಲ್ಲದಂಥ ಗೃಹ ಮಂತ್ರಿಗಳು ಎಷ್ಟು ಸಲ ಗೊತ್ತಿಲ್ಲ ಅಂತಾರ. ಮತ್ತೊಮ್ಮೆ ಕೇಳ್ಬಿಡ್ರಿ ನೀವು. ನನಗೇನದು ಗೊತ್ತಿಲ್ಲ, ನನಗೆ ಯಾವ್ದು ವಿಚಾರ ಗೊತ್ತಿಲ್ಲ. ಇಲ್ಲಪ್ಪ, ನನಗೇನು ಗೊತ್ತಿಲ್ಲ. ಸರ್ಕಾರದಿಂದ ಗೊತ್ತಾಯ್ತು, ನನಗೆ ಗೊತ್ತಿಲ್ಲ. ಓರಲಿ ಆದ್ರೂ ಹೇಳ್ಬೇಕು ಅಥವಾ ರೈಟಿಂಗ್ ಎಲ್ಲಾರು ಬರಬೇಕು. ಯಾವುದು ಬಂದಿಲ್ಲ, ನನ್ಗೆ ಗೊತ್ತಿಲ್ಲ. ಸರ್ಕಾರದಿಂದನೇ ಮಿಸ್ಗೈಡ್ ಮಾಡ್ತಿದ್ದಾರೆ ಸರ್. ಗೊತ್ತಿಲ್ಲ ನನಗೆ, ಸಚಿವರಾಗಿ ಹಿಂಗಂದ್ರೆ ಅರೆ ಗೊತ್ತಿಲ್ಲ. ಇದನ್ನು ಗೊತ್ತಿದೆ ಅಂತ ಹೆಂಗೆ ಹೇಳಕ್ಕಾಗ್ತೀನಿ? ನೀವು ಕೇಳಿದ್ರಿ ಅಂತೇಳಿ ನಾನು ಗೊತ್ತಿದೆ ಅಂತ ಹೇಳಕ್ಕಾಗ್ತಾ? ದೇರ್ ಇಸ್ ನೋ ಕಮ್ಯುನಿಕೇಶನ್. ನನಗೇನು ಗೊತ್ತು, ನೀವು ಹೇಳೋದೇ ನನಗೆ ನ್ಯೂಸ್. ಈ ನೋಡ್ರಿ, ಅವ್ರು ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ನನಗೇನು ತಕರಾರೇ ಇಲ್ರಪ್ಪ. ನಮ್ಮ ರಾಜ್ಯದ ಗೃಹ ಮಂತ್ರಿ ಬಾಯಿಂದ ಗೊತ್ತಿಲ್ಲ ಅಂತ ಕೇಳುದೇ ಒಂಥರ ಚಂದ. ಹಂಗೆ ನಮ್ಮ ಕೇಂದ್ರ ಗೃಹ ಮಂತ್ರಿ ಮೋಟಾ ಭಾಯ್ ಅದಾರಲ್ಲ, ಅವ್ರ ರೋಸ್ಟ್ ಮಾಡೋದೇ ಚಂದ ಅಂತೀನಿ ನಾನು. ರಾಹುಲ್ ಗಾಂಧಿ ಯಾವಾಗ್ಲೂ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಅಂತಾರಲ್ಲ, ಅದಕ್ಕೆ ಎಷ್ಟು ಚಂದ ರೋಸ್ಟ್ ಮಾಡ್ಯಾರ. ಅಲ್ಲ, ಅವಕಾಶ ಕೊಟ್ಟಾಗ ಒಂದ್ಸಲ ಹಿಂಗ್ ಕಡಿಮೆಟಕಸ್ತೀರಿ, ಮತ್ತೊಂದ್ಸಲ ಫ್ಲೈಯಿಂಗ್ ಕಿಸ್ ಕೊಡ್ಲಿಕ್ಕೆ ಹೋಗ್ತೀರಿ. ನಿಮ್ಮ ನಡವಳಿಕೆ ಬಗ್ಗೆ ಚರ್ಚೆ ಆಗ್ಬೇಕು. ಅಲ್ಲ, ನಿಮಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗೆಲ್ಲ ಸಿಕ್ಕಾಗೆಲ್ಲ ನೀವು ಇಲ್ಲಿ ಇರುವುದಿಲ್ಲ, ಜರ್ಮನಿನೋ ಇಂಗ್ಲೆಂಡ್ನಾಗೋ ಇರ್ತಿರಂತ ಫುಲ್ ರೋಸ್ಟ್ ಮಾಡ್ಯಾರ. ಕೇಳ್ಬಿಡ್ರಿ ಒಂದ್ಸಲ, ಮಜಾ ಐತಿ. मान्यवर, विपक्ष के नेताजी का ग्रीवेंसेस है कि मुझे बोलने नहीं दिया जाता, विपक्ष के नेता की आवाज दबा देते। अब मान्यवर, मैं उनको पूछना चाहता हूं, कांग्रेस पार्टी में 157 घंटा 55 मिनट बोला गया, वो कौन बोलेगा, वो तय कौन करेगा? स्पीकर करेंगे क्या? नहीं, वो तय आपको करना है, विपक्ष के नेता ने करना है। मगर बोलने का मौका आता है तब जर्मनी होते हैं, इंग्लैंड होते हैं मान्यवर, और फिर मान्यवर फिर कंप्लेन करते हैं। 18वीं लोकसभा में मान्यवर 18वीं लोकसभा में 157 घंटे और 55 मिनट कांग्रेस पार्टी के सदस्य बोले। मैं आपके माध्यम से विपक्ष के नेता को पूछना चाहता हूं, आप कितना बोले? क्यों नहीं बोले? कौन से स्पीकर ने रोका था आपको? कोई नहीं रोक सकता। एक गलत प्रचार किया जा सकता है, किया जा रहा है लोकसभा को बदनाम करने के लिए।
मान्यवर ಅಮಿತ್ ಶಾ ಅವರಿಗೆ ಸಾಥ್ ಕೊಡ್ಲಿಕ್ಕ ಮತ್ತೊಬ್ರು ಭಾರಿ ಸ್ಟೇಟ್ಮೆಂಟ್ ಕೊಟ್ಟಾರ್ರಿ. ವೆನ್ ಎವರ್ ದ ಪಾರ್ಲಿಮೆಂಟ್ ಇಸ್ ಇನ್ ಸೆಷನ್ ದ ಲೀಡರ್ ಆಫ್ ಅಪೋಸಿಷನ್ ಇಸ್ ಆಲ್ವೇಸ್ ಆನ್ ವೆಕೇಶನ್. ತಿಳಿತಾ ನಿಮಗ? ಅರ್ಥ ಆಯ್ತಾ? ಮತ್ತ ಸುಮ್ನೆ ಹೇಳಿಲ್ರಿ, ಮತ್ತ ಸರಿಯಾದ ಡೇಟ್ಗಳನ್ನೆಲ್ಲಾ ತಗೊಂಡು ದಾಖಲೆಗಳ ಸಮೇತ ಯಾವಾಗ ಎಲ್ಲೆಲ್ಲಿ ಇದ್ರು ಅಂತ ಹೇಳ್ಯಾರ. ಕೇಳ್ರಿ. एक लाइन जो है सटीक लीडर ऑफ ऑपोजिशन के लिए यहां पर बैठती है. Whenever the parliament is in session, सुन लो, whenever the parliament is in session, the leader of opposition is always on vacation. ये ऐसा ही नहीं मैं बोल रहा हूं. यहाँ पर बजट सेशन 2 दिसंबर 2025 जब बजट सेशन था, ये कहाँ थे? जर्मनी में. मार्च 2025 बजट सेशन, ये कहाँ थे? वियतनाम में. 2023 मार्च को बजट सेशन, ये कहाँ थे? ब्रिटेन में. 18 बजट सेशन, ये कहाँ थे? सिंगापुर और मलेशिया में. इसलिए हमेशा जब भी बजट सेशन यहाँ पर रहता है, जब भी महत्वपूर्ण विषय पर यहाँ पर चर्चा होती है, तो लीडर ऑफ ऑपोजिशन हमेशा वेकेशन पे जाने का काम जो है यहाँ पर करते हैं. उसी के साथ में जब भी महत्वपूर्ण, ये लोकतंत्र बचाने की बात यहाँ पर कर रहे हैं, जब भी इंपॉर्टेंट बिल्स यहाँ पर इस हाउस में लाए गए, 2015 को भूमि अधिग्रहण बिल, ये एब्सेंट. 2016 को आधार बिल, ये एब्सेंट. 2017 को 3 तलाक, ये एब्सेंट. 2019 को 370 हटाया गया, ये एब्सेंट. 2025 को वक्फ संशोधन बिल लाया गया, तब भी ये एब्सेंट. तो इनका काम जो है, एलओपी का काम इतना महत्वपूर्ण होने के बावजूद आज सदन में इतने सारे बिलों पर एब्सेंट रहने का काम जो है यहाँ पर एलओपी के माध्यम से यहाँ पर हो रहा है. ಹಾ, ಇವರು ಶ್ರೀಕಾಂತ್ ಶಿಂಧೆ ಅಂತ ಹೇಳಿ ಶಿವಸೇನಾ ಪಕ್ಷದ ರಾಜಕಾರಣಿ, ಕಲ್ಯಾಣ ಕ್ಷೇತ್ರದ ಸಂಸದ. ಇವರು ರಾಜಕಾರಣಿ ಆಗೋದ್ಕಿನ ಮೊದಲ ಮೂಳೆ ಡಾಕ್ಟರ್ ಆಗಿದ್ರಂತ. ಬರಬ್ಬರ್ ಮಾಡ್ಯಾರ ಬಿಟ್ರಿ. ರಾಹುಲ್ ಗಾಂಧಿ ಮೂಳೆ ಮುರಿಯುವಂತ ಮಾತುಗಳನ್ನೇ ಹೇಳ್ಬಿಟ್ಟಾರ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.